ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನಿಗೆ ಬಹಳ ವಿಶೇಷವಾದಂಥ ದಿನ, ಜೊತೆಗೆ ಸೋಮ ಪ್ರದೋಷ ಕೂಡ ಬಂದಿದೆ. ಈ ದಿನದ ವಿಶೇಷತೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸೋಮವಾರ ಸೋಮ ಪ್ರದೋಷ ಕೂಡ ಬಂದಿದೆ. ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ, ಮಖಾ ನಕ್ಷತ್ರ. ಈ ದಿವಸ ಸೋಮವಾರ ಪ್ರದೋಷವೂ ಸೇರಿದೆ. ಸೋಮವಾರದ ಸಾಯಂಕಾಲದ ವೇಳೆಗೆ, ಸಂಧ್ಯಾ ಕಳೆದು ರಾತ್ರಿ ಸೂರ್ಯನ ನಿರ್ಗಮನ, ರಾತ್ರಿಯ ಆಗಮನ, ಆ ಕಾಲದಲ್ಲಿ ಅದನ್ನು ಸಂಧ್ಯೆ ಅಂತ ಕರೀತಾರೆ. ದೋಷಾಯಾ ಪ್ರಾರಂಭ, ഇരുಳು ಪ್ರಾರಂಭದ ಕಾಲ ಅಂತ. ಈ ಕಾಲದಲ್ಲಿ ತ್ರಯೋದಶಿ ಇದ್ದರೆ ಅದು ಸೋಮ ಪ್ರದೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಬಹಳ ವಿಶೇಷವಾದದ್ದು. ಎಷ್ಟೋ ಬಾರಿ ಹೇಳಿದ್ದೀನಿ ಈ ಪ್ರದೋಷ ವಿಚಾರವನ್ನು. ಪದೇ 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 ನಾವು ಇಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡಾಗ ಒಂದು ಸ್ಥಿರವಾಗಿ, ನಿಮಗೂ ಪ್ರದೋಷ ಅಂದ ಕೂಡಲೇ ಸೋಮ ಪ್ರದೋಷ ಬಹಳ ಶ್ರೇಷ್ಠ, ಹೀಗಾಗಿ ಶಿವನ ಆರಾಧನೆ ಮಾಡಬೇಕು, ಅದು ನಮ್ಮ ಪಾಪಗಳನ್ನು ಕಳೆಯುತ್ತೆ, ಪುಣ್ಯವರ್ಧನೆ ಮಾಡಿಕೊಡುತ್ತೆ ಅಂತೆಲ್ಲ ಮನಸ್ಸಿಗೆ ಬರುತ್ತೆ. ಬಹಳ ಮುಖ್ಯವಾಗಿ ಚಿತ್ತಶುದ್ಧಿಯಾಗುತ್ತೆ, ಆಲೋಚನೆಗಳು ಶುದ್ಧಗೊಳ್ಳುತ್ತೆ. ಶಿವನ ಆರಾಧನೆಯಿಂದ ಏನಾಗುತ್ತೆ ಅಂತಂದರೆ, ಚಿತ್ತ ವೃತ್ತಿ ಏನು ಅಂತಂದರೆ ಸದಾಕಾಲ ಒಂದನ್ನು ಆಲೋಚಿಸ್ತಾ ಇರುತ್ತೆ. ಆಲೋಚನೆಯೇ ಅದರ ಕಾರ್ಯ. ನಿನ್ನ ಕೆಲಸ ಏನು ಅಂತಂದರೆ, ನಾವೇನೋ ವಸ್ತುತಃ ನಾನು ಇಂಥ ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಇಂಥ ಟೀಚಿಂಗ್ ಮಾಡ್ತಾಯಿದ್ದೀನಿ, ಇನ್ನೇನೋ ಮತ್ತೊಂದು ಹೇಳಿಕೊಳ್ತಾರೆ. ವಸ್ತುತಃ ಏನು ಕೆಲಸ ಅಂತಂದರೆ ಆಲೋಚನೆಯೇ ಕೆಲಸ ಆಗಿರುತ್ತೆ. ಏನು ಮಾಡ್ತಾ ಇರ್ತೀವಿ? ಆಲೋಚನಾ ಕಾರ್ಯದಲ್ಲಿ ಮಗ್ನರಾಗಿಬಿಟ್ಟಿರ್ತೀವಿ, ಗೊತ್ತಿರೋದಿಲ್ಲ. ಮೇಲ್ನೋಟಕ್ಕೆ ನಾನೊಬ್ಬ ಟೀಚರೋ, ಮತ್ತೊಬ್ಬನೋ ಇನ್ನೇನೋ ಇಂಜಿನಿಯರೋ, ಮಗನೊಂದೋ ಆಗಿರ್ತೀನಿ. ವಸ್ತುತಃ ಚಿಂತಾ ಕಾರ್ಯದಲ್ಲಿ ತೊಡಗಿಬಿಟ್ಟಿರ್ತೀನಿ. ಅದು ಎಂಥ ಚಿಂತೆ ಅಂತಂದರೆ, ಕೆಲಸ ಮಾಡುವಾಗಲೂ ಬೇಡದ ಒಂದು ಯಾವುದೋ ಆಲೋಚನೆ ಕೊರಿತಾ ಇರುತ್ತೆ ನಮಗೆ. ಕೇಳಿಸ್ಕೊಳ್ಳುವಾಗಲೂ ಬೇಡದ ಯಾವುದೋ ಆಲೋಚನೆ ತಳಮಳ, ಅದು ಜಡೆ ಹೆಣದ ಹಾಗೆ ಆಲೋಚನೆಗಳು ಕೇಳ್ತಾ ಕೇಳ್ತಾ ಈ ಕೇಳುವ ಒಂದು ಲಹರಿಯ ಜೊತೆಗೆ ಬೇಡದ ಆಲೋಚನೆಗಳು ಕೂಡ ಹೀಗೆ ಜಡೆಯೋಪಾದಿಯಲ್ಲಿ ಸುತ್ತಕೊಳ್ತಾ ಇರುತ್ತೆ. ಗೊತ್ತಿಲ್ಲದೆ ಆಗ್ತಕ್ಕಂಥ ಈ ಚಿತ್ತ ಕಾರ್ಯ, ಬೇಡದ್ದು ಜಾಸ್ತಿ ತುಂಬಿಕೊಂಡಾಗ ಹೃದಯ ಕಲುಷಿತವಾಗುತ್ತೆ. ಹೃದಯ ಕಲುಷಿತವಾದಾಗ ರೋಗ ಬರುತ್ತೆ. ಅದನ್ನು ಮನೋರೋಗ ಅಂತ ಹೇಳ್ತಾರೆ. ಮನೋರೋಗಕ್ಕೆ ಮದ್ದಿಲ್ಲ. ಹೀಗಾಗಿ ಇಂಥ ಮದ್ದಿಲ್ಲದ ಒಂದು ವಿಷವ್ಯೂಹಕ್ಕೆ ನಾವು ತುತ್ತಾಗ್ತೀವಿ ಸಲ್ಲದ ಆಲೋಚನೆಗಳಿಂದ. ಈ ಸಲ್ಲದ, ಬೇಡದ, ಅಗತ್ಯವಿಲ್ಲದ, ಅನಗತ್ಯ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಗೊಂಡು ಬರಬಾರ್ದು ಅನ್ಲಿಕ್ಕಾಗಿ ಈಶ್ವರ ಪೂಜೆ. ನನಗೆ ಕೆಲಸ ಮಾಡ್ತಾ ಇದ್ದೀನಲ್ವಾ, ಈಗ ನಾನು ಏನೋ ಹೇಳ್ತಾ ಇದ್ದೀನಿ ಪ್ರದೋಷ ಪೂಜೆ ವಿಚಾರ. ಈ ವಿಚಾರ ಹೇಳುವಾಗ ಸಂಪೂರ್ಣವಾಗಿ ಆ ಪ್ರದೋಷ ವಿಚಾರ, ಶಿವನ ವಿಚಾರ ತುಂಬಿ ಲಹರಿಯಾಗಿ ಇದೇ ಹರಿಬೇಕು. ಈ ಹರಿವಿನ ಕೊಳವೆಯೊಳಗೆ ಇನ್ಯಾವುದೋ ಕಲುಷಿತ ಬಂದು ಸೇರ್ಪಡೆಯಾಗಬಾರ್ದು. ಕುಡಿಯುವ ನೀರಿನಲ್ಲಿ ಹೇಗೆ ಬೇರೆದು ಬಂದು ಸೇರ್ಪಡೆಯಾದರೆ ಅದು ನಿಷಿದ್ಧವೋ ಕುಡಿಯಲಿಕ್ಕೆ, ಆ ರೀತಿಯಲ್ಲಿ ಪೂಜೆ ಶುದ್ಧಿ ಇಲ್ಲದ ಪೂಜೆಯಾಗುತ್ತೆ. ಕಲುಷಿತ ಪೂಜೆ ಶಿವನಿಗೆ ಒಪ್ಪಿಗೆಯೇ? ತನು ಕರಗದವರಲ್ಲಿ ಆ ಪದ್ಯ ಅಕ್ಕಮಹಾದೇವಿದು ನೆನಪಾಗುತ್ತಲ್ವ. ಅವನು ಯಾವ ಒಂದು ಹೂವನ್ನು ಸ್ವೀಕರಿಸೋದಿಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿಲ್ಲ ಅಂತಂದರೆ ನೀವು ಕೊಟ್ಟಿರಬಹುದು, ಪರಶಿವ ಸ್ವೀಕರಿಸಬೇಕಲ್ವ. ಹೀಗಾಗಿ ಹೇಗಿರಬೇಕಪ್ಪ, ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವ ಕೊಳಚೆಯ ನೀರು ಕೂಡ ಆ ಆಲೋಚನಾ ಕೊಳವೆಗೆ ಬರದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ಅದು ಯಾರ್ದಾಗಿದೆಯಪ್ಪ ಅಂದರೆ
ನಮ್ಮದೂ ಹೌದು, ಭಗವಂತಂದು ಹೌದು. ನಾನೀಗ ಪೂಜೆ ಮಾಡ್ತಾ ಇದ್ದೀನಪ್ಪ, ಈ ಮನಸ್ಸು ಈಗ ಒಂದು ಶಿಸ್ತಲ್ಲಿ ಕೂತಿದ್ದೀನಿ, ಈಗ ಇನ್ನೊಂದು ಆಲೋಚನೆ ನೀನು ಹೊರಳಿಸಿದ್ರೆ ನನ್ನ ತಲೆಯಲ್ಲಿ ತುಂಬಿದ್ರೆ ಅದು ನಿನ್ನ ಅಪರಾಧ, ನಂದಲ್ಲ ಅಂತ ಅವನಿಗೆ ಆಣೆ ಮಾಡಿ ಇಡಬೇಕು. ನನಗೂ ಆಣೆ ರಂಗ ನಿನಗೂ ಆಣೆ ಇದೆಯಲ್ಲ ಪದ್ಯ ತುಂಬ ಚೆನ್ನಾಗಿದೆ. ಆ ಥರ ನಾವು ಶಿವನನ್ನು ಈ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿ ಚಿತ್ತಶುದ್ಧಿಯನ್ನು ಮಾಡು. ಇನ್ನೊಂದು ಆಲೋಚನೆ ಬರದಾಗ ಮಾಡು. ನಾನು ಮಾಡುವ ಕೆಲಸ, ನಾನು ಮಾಡುವ ಯಾವುದೇ ಪ್ರಾತಃ ಕಾಲದಿಂದ ಎದ್ದು ನಮಗೆ ಮುಗಿಸೋವರೆಗೂ ಸಾಕಷ್ಟು ಕೆಲಸ ಇದೆ ಅಲ್ವ ನಮಗೆ. ಆ ಎಲ್ಲ ಕೆಲಸ ಆಯಾ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ಇನ್ನೊಂದು ಬೇಡ ನನಗೆ. ಹೀಗೇನೋ ಕೆಲಸಕ್ಕೆ ಬಂದು ಕೂತಿದ್ದಾಗ ಕೆಲಸ ಮಾಡೋಣ, ಬೇರೆ ಇನ್ನೊಂದರ ಆಲೋಚನೆ, ಇನ್ನೊಬ್ಬರ ಆಲೋಚನೆ, ಇದು ಬಹಳ ಇದೆ ನಮಗೆ. ಇನ್ನೊಬ್ಬರನ್ನು ಬೈಕೊಳ್ಳೋದು, ಇನ್ನೊಬ್ಬರ ಗುಣಗಾನವನ್ನು ನಾವು ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಹೇಳ್ತಾ ನಾವು ಆ ಕರ್ಣಗಳಿಗೆ ಮಹಾ ಆನಂದ ಅಂತ ಅಂದುಕೊಂಡು ಭ್ರಮಿಸೋದು, ಭ್ರಮಿಸುವಿಕೆ ಅದು, ಸತ್ಯವಂತೂ ಅಲ್ಲ. ಹೀಗಾಗಿ ಎಲ್ಲ ಬೇಡದ್ದನ್ನು ಕೊಡಬೇಡ ನನಗೆ, ನಿನ್ನನ್ನು. ಹೇಗೆ ಕುವೆಂಪು ಅವ್ರ ಪದ್ಯದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ, ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಸೂರ್ಯನಿಗೆ ಕಾಂತಿ ಕೊಡೋನಪ್ಪ ಶಿವ ನೀನು. ನಿನ್ನನ್ನು ನೋಡ್ತಾ ಇದ್ದೀನಿ ನಾನು. ನಿನ್ನನ್ನು ನೋಡ್ತಾ ಇರುವಾಗ ಪಾಪ ತಾನು ಉಳಿಯುವುದೇ ಪಾಪವಾಗಿ. ನೀನು ನೋಡಿದ ಮೇಲೂ ಪಾಪ ಇದೆ ಅಂತ ಹೆಂಗಯ್ಯ ಅಂದ್ಕೊಳ್ಳಿ ನಾನು. ಇನ್ನೊಂದು ಬಂದು ನನ್ನನ್ನು ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದೆ, ಮಾಡಬಹುದೇ? ಆ ಡಿಸ್ಟರ್ಬ್ ಮಾಡುವ ಕ್ಷುಲ್ಲಕ ವಿಚಾರಗಳಿಗೆ ಅಷ್ಟು ಬಲ ಇದೆಯೇ? ಈ ಥರ ಯೋಚನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಏನು ಶಿವನ ಪೂಜೆ ನಿರಾತಂಕವಾಗಿ ನಿರಾಯಾಸವಾಗಿ ಅವನಿಗೂ ಲಿಂಗಮೆಚ್ಚ ಹುದಹುದು ಎನ್ನಬೇಕು, ಆ ರೀತಿಯಲ್ಲಿ ಪೂಜೆ ಸಾರ್ಥಕವಾಗುತ್ತೆ. ಅದು ಹೇಗೆ? ಶಿವ ಪ್ರತ್ಯಕ್ಷನಾಗಿ ಏನೂ ಹೇಳಲ್ಲ, ನಿಮ್ಮ ಕಾರ್ಯಗಳಲ್ಲಿ ಒಂದು ವಿಶೇಷ ಕೌಶಲ್ಯ ಉಂಟು ಮಾಡಿಬಿಡ್ತಾನೆ. ಬೇರೊಬ್ಬರಿಗಿಂತ ನೀವು ವಿಶೇಷವಾಗಿ ಕಾಣಿಸ್ತಾ ಇರ್ತಾರೆ, ಬೇರೊಬ್ಬರಿಗಿಂತ ವಿಶೇಷವಾಗಿ ಕೆಲಸ ಮಾಡಿರ್ತೀರ, ಬೇರೊಬ್ಬರಿಗಿಂತ ವಿಶೇಷವಾಗಿರ್ತೀರ. ಅದೇ ಶಿವಪ್ರಸಾದ. ಒಳ್ಳೆಯದು. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ದೇಹಕ್ಕೆ ಏನಾದರೂ ಸಮಸ್ಯೆ ಆದಾಗ ಅದನ್ನು ಮದ್ದು ತಗೊಂಡು ಸರಿ ಮಾಡ್ಕೋಬಹುದು. ಆದರೆ ಮನಸ್ಸಿಗೆ ಸಮಸ್ಯೆ ಆದರೆ ಎಲ್ಲವೂ ಕೂಡ ಸರ್ವನಾಶ ಅಂತಾನೆ ಹೇಳ್ಬೋದು. ಯಾಕಂದರೆ ಮನಸ್ಸೊಂದಿದ್ರೆ ಪ್ರತಿಯೊಂದಕ್ಕೂ ಕೂಡ ಮಾರ್ಗ ತನ್ನಿಂದ ತಾನಾಗೆ ತೆರೆದುಕೊಳ್ಳುತ್ತೆ. ಅಂಥ ಮನಸ್ಸು ಚಾಂಚಲ್ಯವನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಆತ್ಮ ಶುದ್ಧಿ ಆಗಬೇಕು, ಬುದ್ಧಿ ಸ್ಥಿರತೆ ಬರಬೇಕು ಅಂದರೆ ಆ ಪರಶಿವನನ್ನು ಪ್ರಾರ್ಥನೆ ಮಾಡಿ ಇವತ್ತು ಅದಕ್ಕೆ ಸೋಮಪ್ರದೋಷ ಸೂಕ್ತವಾದಂಥ ಕಾಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನ ಚಳ್ಳಕೆರೆಯಿಂದ ಕೆಂಪಮ್ಮ ಅವರು ಕಳಿಸಿದ್ದಾರೆ. ಕೆಂಪಮ್ಮ ಅವರ ಜನ್ಮ ದಿನಾಂಕ 10/7/1986. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೆಂಪಮ್ಮ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಇರತಕ್ಕಂಥದ್ದು, ಷಷ್ಠಾಧಿಪತಿ ಶುಕ್ರ. ಪ್ರಸ್ತುತ ನಿಮಗೆ ಕಾಲ ನಡೀತಾ ಇರ್ತಕ್ಕಂಥದ್ದು ಚಂದ್ರದಶೆಯಲ್ಲಿ. ಈಗ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ರೋಗಾಧಿಪತಿ ಕಾಲದಲ್ಲಿ ರೋಗ ಬಂದು ನಮ್ಮನ್ನು ಕಾಡಿಸುತ್ತೆ. ಹೀಗಾಗಿ ಈಗ ಶುಕ್ರನ ಆರಾಧನೆಯನ್ನು ಮಾಡಬೇಕು. ಹೇಗಪ್ಪ ಅಂತಂದರೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನಗಳು ಸಾಕಷ್ಟಿದೆ ಚಳ್ಳಕೆರೆಯಲ್ಲಲ್ವ, ಅಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಅವರೇ ಕಾಳನ್ನು ಪ್ರತಿ ಶುಕ್ರವಾರ ಕೊಟ್ಟು ಬನ್ನಿ. ಅಮ್ಮನವರಿಗೆ ಸಾಧ್ಯವಾದರೆ ಪ್ರತಿ ದಿವಸ ಒಂದು 9 ದಿನಗಳ ಕಾಲ ಪ್ರತಿ ದಿವಸ ಅಮ್ಮನವರಿಗೆ ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಪ್ರೋಕ್ಷಣೆ ಹಾಗೂ ತೀರ್ಥ ಸೇವನೆ ಇದು ತುಂಬ ಒಳ್ಳೆಯದು. ಇದನ್ನು ಮಾಡಿ ಅಮ್ಮನವರಿಗೆ ಮಾಡಿಸಿದಂಥ ಯಾವ ಅಭಿಷೇಕ ಮಂತ್ರ ಜಲ ಅದು ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಆತಂಕ ಮಾಡ್ಕೊಳ್ಳೋದು ಬೇಡ. ಜೊತೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಂಬಿಕೆಯಿಂದ ಮಾಡಿ. ನಂಬಿಕೆಗೆ ತುಂಬ ಬಲ ಇದೆ. ಎಂಥ ರೋಗವನ್ನು ನಿವಾರಿಸುತ್ತೆ ಅದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸಂಪತ್ ಅವರು ಕಳಿಸಿದ್ದಾರೆ. ಸಂಪತ್ ಅವರ ಜನ್ಮ ದಿನಾಂಕ 23/8/1976. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಆರೋಗ್ಯ ಮತ್ತು ಸ್ವಂತ ಮನೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಪತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಸ್ವಂತ ಮನೆ ಬಗ್ಗೆ ಕೇಳಿ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನಾಧಿಪತಿ ತುಂಬ ಚೆನ್ನಾಗಿದ್ದಾನೆ ನಿಮಗೆ. ಪ್ರಸ್ತುತ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಇರತಕ್ಕಂಥದ್ದು. ಸ್ವಲ್ಪ ಏನಾಗಿದೆ, ಈಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ರಾಹು ಇದ್ದಾನೆ.
ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ಎಳ್ನೀರನ್ನು ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ನಾಗ ಕವಚವನ್ನು ಹೇಳ್ಕೊಳ್ಳಿ, ಅದು ಕೂಡ ತುಂಬ ಸಹಾಯವಾಗುತ್ತೆ. ಇಷ್ಟೇ ಆರೋಗ್ಯಕ್ಕೆ ಅದು ಮದ್ದು. ಉಳಿದ ಹಾಗೆ ಮನೆ ಬಗ್ಗೆ ಕೇಳಿದ್ದೀರಿ, ಮನೆಗೆ ಯಾವಾಗ ಸಾಧ್ಯತೆ ಇದೆ ಅಂತ ಕೇಳಿದ್ದೀರಿ. ಮನೆಗೆ ನಿಮಗೆ ಡಿಸೆಂಬರ್ ಕಳೆದ ಮೇಲೆ ಅಲ್ಲಿಂದ ಗುರುಭಕ್ತಿ ಶುರುವಾಗುತ್ತೆ, ಗುರು ಚತುರ್ಥವನ್ನು ವೀಕ್ಷಿಸ್ತಾನೆ. ಇದು ತುಂಬ ಚೆನ್ನಾಗಿದೆ. ಹೀಗಾಗಿ 2028ರಲ್ಲಿ ನಿಮಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿಮ್ಮ ಕಾಲ ಸೂಚಿಸ್ತಾ ಇದೆ. 2027ರಲ್ಲಿ 2027 ಪ್ರಾರಂಭದಿಂದಲೇ ಪ್ರಯತ್ನ ಮಾಡಬಹುದು, ಅನುಕೂಲ ಆಗುತ್ತೆ. ಆ ತನಕ ಏನು ಬೇಡ, ಮನೆ ಕಟ್ತೀರ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲತಾ ಅವರು ಕಳಿಸಿದ್ದಾರೆ. ಲತಾ ಅವರ ಜನ್ಮ ದಿನಾಂಕ 28/6/2000, ಹುಟ್ಟಿದ ಸಮಯ ಮಧ್ಯಾಹ್ನ 12:15. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲತಾ ಅವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ. ಅದು ತುಂಬ ಒಳ್ಳೆಯದು. ಕಾರ್ಯ ಸರ್ವಕರ್ಮ ಪಟು ಸುಖಿ ಅಂತ ಹೇಳುತ್ತೆ. ಯಾವ ಕೆಲಸವನ್ನು ಕೊಟ್ಟರೆ ಮಾಡಿಬಿಡ್ತಾರೆ ಅವರು, ಅದರಲ್ಲಿ ಸುಖವಾಗಿರ್ತಾರೆ ಅಂತ. ಇದು ತುಂಬ ಒಳ್ಳೆಯದು. ಎಲ್ಲಿ ಯಾವಾಗ ಅಂದರೆ ರಾಜ್ಯೇಶೇ ಕರ್ಮ ಭಾವಸ್ಥೆ ಅಂತ, ಅದು ನಿಮ್ಮ ಜಾತಕದಲ್ಲಿದೆ. ಪ್ರಸ್ತುತ ನಿಮಗೆ ಒಂದು ಮೌಢ್ಯನಾಗೂ ಇಲ್ಲ, ಆತಂಕ ಬೇಡ. ಪ್ರಸ್ತುತ ಕುಜದಶೆಯಲ್ಲಿ ಈಗ ತಮಗೆ ಶುಕ್ರಭಕ್ತಿ ನಡೀತಾ ಇದೆ, ಭಾಗ್ಯಾಧಿಪತಿ ಕಾಲ ನಡೀತಾ ಇದೆ. ಭಾಗ್ಯಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಈಗ ಕಾಲ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಿ. ಕಾಲ ಚೆನ್ನಾಗಿದ್ದಾಗ, ಪಕ್ವವಾಗಿದ್ದಾಗ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ವಸಂತ ಮಾಸದಲ್ಲಿ ಮಾವಿನ ಹಣ್ಣು ಸಮೃದ್ಧವಾಗಿದ್ದಾಗ ಮನೆಯಲ್ಲಿ ಕೂತು ಮಾವಿನ ಹಣ್ಣು ಬೇಕು ಅಂದರೆ ಸಿಗಲ್ಲ. ಮಾರ್ಕೆಟ್ಗೆ ಹೋದರೆ ಅಥವಾ ಮಾವಿನ ತೋಪುಗಳಿಗೆ ಹೋದರೆ ತೊಗೊಂಡು ಬರಬಹುದು. ಹಾಗೆ ಕಾಲವಿದ್ದಾಗ ಫಲ ಅಂತ. ಈಗ ನಿಮಗೆ ಕಾಲ ಚೆನ್ನಾಗಿದೆ, ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸಂಜನಾ ಅವರು ಕಳಿಸಿದ್ದಾರೆ. ಸಂಜನಾ ಅವರ ಜನ್ಮ ದಿನಾಂಕ 14/5/2007, ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಜನಾ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರ ಇದ್ದಾನೆ. ಇದು ಆಲಸ್ಯವನ್ನು ಸೂಚಿಸುತ್ತೆ. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಈಗ ಶುಕ್ರಭುಕ್ತಿಯೇ ನಡೀತಾ ಇದೆ. ಶುಕ್ರ ನಿಮಗೆ ಚತುರ್ಥಾಧಿಪತಿ, ವ್ಯಯದಲ್ಲಿ ಬೇರೆ ಇದ್ದಾನೆ. ವಿದ್ಯಾಧಿಪತಿಯಾಗಿರ್ತಕ್ಕಂಥವನು ವ್ಯಯದಲ್ಲಿ ಸೇರಿಬಿಟ್ರೆ ಬರೀ ಅಲದಾಟ, ಓಡಾಟ, ಪುಸ್ತಕ ಮುಂದೆ ಇರುತ್ತೆ, ಆದರೆ ಪುಸ್ತಕದ ಒಳಗಡೆ ಬೇಡದ ಸಾಮಗ್ರಿ ಇರುತ್ತೆ, ಮೊಬೈಲ್ ಇರ್ತದೆ. ಹೀಗೆ ಇದೇನಾಗುತ್ತೆ, ತೊಂದರೆ ಆಗುತ್ತೆ. ಇದಕ್ಕೇನಪ್ಪ ಮಾಡೋದು? ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಬೇಕು. ಇದನ್ನು ಪ್ರತಿ ದಿವಸ 108 ಸಲ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡಿ, ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಮಾಡಿ, ಆ ಮಂತ್ರವೇ ನಿಮ್ಮನ್ನು ಕಾಪಾಡಿಬಿಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ, ಮಾಂದ್ಯ ಉದಯ ಆಗಿರತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ಚಂದ್ರಕೇತುಗಳ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಇನ್ನು ಕುಜ, ರಾಹು ಮತ್ತು ಬುಧರನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ. ಶನಿ ಮತ್ತು ರವಿಯರನ್ನು ಕಾಣ್ತಾ ಇದ್ದೀವಿ ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೀರಿನ ತೊಡಕುಗಳು, ನೀರಿನಿಂದ ಪ್ರಮಾದಗಳು ಸಂಭವಿಸೋ ಸಾಧ್ಯತೆ ಇದೆ. ನೀರಿನ ಸಮೀಪದಲ್ಲಿ ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡಿ. ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಹುಷಾರು, ಎಚ್ಚರವಾಗಿರಿ. ಮತ್ತು ಕೈತೋಟದಲ್ಲಿ ಗಾರ್ಡನ್ನು ಮತ್ತೊಂದು ಮಾಡ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಈ ದಿವಸ ನಿಮಗೆ ಮುಖ್ಯವಾಗಿ ಧರ್ಮ ಕಾರ್ಯಗಳು, ಧರ್ಮಶ್ರದ್ಧೆ, ಪೂಜೆ ಪುನಸ್ಕಾರ ಇಂಥವುಗಳ ಆಸಕ್ತಿ ಬೆಳೆಯುತ್ತೆ, ಅದು ಒಳ್ಳೆಯ ಫಲ. ಪ್ರಾರ್ಥನೆಗೆ ದಿವಸ ನಾಗ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ, ಆದರೆ ಎಚ್ಚರಿಕೆಯೂ ಬೇಕಾಗುತ್ತೆ. ಲಾಭದಲ್ಲಿದ್ದಾನೆ ಕರ್ಮಾಧಿಪತಿ, ಆದರೆ ಅಲ್ಲಿ ಸ್ವಲ್ಪ ವಿಷವರ್ತುಲ ಇದೆ, ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಕೆಲಸ ಮಗ್ನತೆ ಬೇಕು, ತಲ್ಲೀನತೆ ಬೇಕಾಗುತ್ತೆ, ಇದು ಬೇಕು. ಉಳಿದ ಹಾಗೆ ವಿದೇಶ ವಹಿವಾಟು ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಭಯ, ಅತಂತ್ರತೆ ಎದುರಾಗುವ ಸಾಧ್ಯತೆ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲಗಳು, ಅಧಿಕಾರ, ಬಡ್ತಿ,
ನಿಮ್ಮ ಮಾತಿಗೆ ಬೆಲೆ, ಈ ರೀತಿಯ ತುಂಬ ಚೆನ್ನಾಗಿದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಲಕ್ಷಣ ಇದೆ. ಆಹಾರ ಕಹಿ ಆಗಬಹುದು ಅಥವಾ ಇನ್ನೇನೋ ಅದರಿಂದ ತೊಂದರೆ, ದೋಷ, ಫುಡ್ ಪಾಯ್ಸನ್ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಎಚ್ಚರವಾಗಿರಿ. ಈ ದಿವಸ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ತೊಡಕುಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರದಲ್ಲಿ ಇರತಕ್ಕಂಥವರಿಗೆ ಆ ಅಲಂಕಾರ, ಕಲೆ, ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ, ಕೌಶಲ್ಯಯುತವಾಗಿರ್ತದೆ. ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರ ವಹಿಸಿ. ತಲೆನೋವು ಬರತಕ್ಕಂಥ ಸಾಧ್ಯತೆ, ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಜಾಸ್ತಿಯಾಗಿ. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಇದಕ್ಕಿದ ಹಾಗೆ ಏನೋ ರೋಷ, ದ್ವೇಷ ಬೆಳೆದು ಬಿಡುತ್ತೆ. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಲಾಭವನ್ನು ಹೊಂದುತ್ತೀರಾ ಈ ದಿವಸ. ಮುಖ್ಯವಾಗಿ ಸಂಗಾತಿಯಲ್ಲಿ ಸ್ವಲ್ಪ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಉಳಿದ ಹಾಗೆ ದಿವಸ ನಿಮಗೆ ವ್ಯಯ, ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು, ಅಲೆದಾಟ, ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಲಕ್ಷಣ ಇದೆಲ್ಲ ಸೂಚಿಸ್ತಾ ಇದೆ. ದುರ್ಗಾ ಕವಚ ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ಥಾನಮಾನ, ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಸ್ವಲ್ಪ ಅಲೆದಾಟ, ಖರ್ಚು ನಿಮಗೂ ಕೂಡ ಇದೆ. ಲಾಭ ಬರುತ್ತೆ ಅಂದ್ಕೊಂಡು ಹೋಗಿರ್ತೀರ, ಲಾಭ ಸಂಪೂರ್ಣ ಕತ್ತರಿ ಆಗಿಬಿಡುತ್ತೆ. ಹೀಗಾಗಿ ಮನಸ್ಸಿಗೆ ಒಂದು ನೋವು, ಮತ್ತು ಆಪ್ತರ ಜೊತೆಗೆ ಅಲೆದಾಟ, ಅವರಿಗಾಗಿ ಖರ್ಚು, ಆದರೂ ನಿಮ್ಮ ಮನಸ್ಸಿಗೆ ನೋವು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಲಕ್ಷಣ ಇದೆ. ಈ ದಿವಸ ತಪ್ಪದೇ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಶಿವನ ಆರಾಧನೆ ಮಾಡಿ, ಶಿವಸಹಸ್ರನಾಮ ಹೇಳಿಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಚಾಂಚಲ್ಯತೆ ಬರುತ್ತೆ. ಕೆಲಸ ಮಾಡುವಲ್ಲಿ ಮನಸ್ಸಿಗೆ ಚಂಚಲತೆ ಬಂದರೆ ಕಾರ್ಯ ಅಶುಚಿಯಾಗುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಬಹಳ ಶ್ರದ್ಧೆ ಬೇಕು. ವಿಘ್ನಗಳಿದ್ದಾವೆ, ತೊಡಕುಗಳನ್ನು ಸೂಚಿಸ್ತಾ ಇದೆ. ಆದರೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ, ಕಾರ್ಯದಲ್ಲಿ ಲಾಭ ಸಿಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ವಹಿವಾಟು ಇತ್ಯಾದಿ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಮಾನ್ಯತೆ, ಅವರಿಗೆ ಒಂದು ಧೈರ್ಯ, ಕೆಲಸದಲ್ಲಿ ಸಹಾಯಗಳು ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣ್ತೀರ. ಇನ್ನು ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಸ್ನೇಹಿತರು ತುಂಬ ಕ್ಲೋಸ್, ಏನು ನಿಯರೆಸ್ಟ್, ಡಿಯರೆಸ್ಟ್ ಅಂದ್ಕೊಂಡಿರ್ತಾರಲ್ಲ, ಅವರಿಂದಲೇ ನಿಮಗೆ ಮುಳುವಾಗೋ ಸಾಧ್ಯತೆ ಹೆಚ್ಚು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಬಲ ಇದೆ. ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರಾ. ಬುದ್ಧಿ ಚುರುಕಾಗಿರ್ತದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಚುರುಕು ಬುದ್ಧಿ ಅವರಿಗೇನೆ. ಕೌಶಲ್ಯ ಪ್ರದರ್ಶನ ಮಾಡೋಣ ಅಂತ ಈ ರೀತಿಯ ಒಂದು ಸಾಧ್ಯತೆ ಇದೆ. ಈ ದಿವಸ ನೀವು ಪ್ರಾರ್ಥನೆಗೆ ನೋಡಿ, ವಸ್ತು ನಷ್ಟತೆ ಇದೆ. ಹೀಗಾಗಿ ವಸ್ತು ಕಳ್ಕೊಂಡ್ಬಿಡ್ತೀರ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ದಿವಸ. ಯಾವ ಸಲಹೆನೂ ಕೊಡಬೇಡಿ. ಸಲಹೆ ಕೊಟ್ಟರೆ ತಗೊಳ್ಳಿ. ಹಾಗೆ ಗಂಡ ಹೆಂಡತಿ ಕೊಡ್ಲಿಕ್ಕೆ ಹೋಗಬೇಡಿ. ಅವರೇನಾದರೂ ಕೊಟ್ಟರೆ ತೊಗೊಳ್ಳೋದು ಬಹಳ ಒಳ್ಳೆಯದು, ಬೇರೆ ಮಾತಾಡದೆ, ಆ ರೀತಿಯಲ್ಲಿದೆ ಈ ದಿವಸ. ಇನ್ನು ಉಳಿದ ಹಾಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಇನ್ನು ನಿಮಗೆ ಸ್ನೇಹಿತರ ಸಹಕಾರ ಇತ್ಯಾದಿ ಕಾಣ್ತೀರ, ಸಂಶಯ ಇಲ್ಲ. ಪ್ರಯಾಣದಲ್ಲಿ ಸೌಖ್ಯಕರವಾಗಿರುತ್ತದೆ. ಪ್ರಾರ್ಥನೆಗೆ ತಪ್ಪದೇ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಸಹೋದರ, ಸೇವಕರು ಇತ್ಯಾದಿಗಳ ಸಹಕಾರ, ಸಹಾಯ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಅನ್ಯೋನ್ಯತೆ, ಸಾಮರಸ್ಯ, ಕೆಲಸಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು ಈ ರೀತಿಯಲ್ಲಿ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲೇ ಏರುಪೇರು, ಒಂದು ಇನ್ಫೆಕ್ಷನ್ ಆಗಿ ತುಂಬ ಬಾಧಿಸ್ಬಿಡುತ್ತೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ನೇಹಿತರು, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ನಿಮಗೆ ತೊಂದರೆ ಏನಪ್ಪ ಅಂದರೆ ಮಕ್ಕಳ ವಿಚಾರದಲ್ಲಿ ತುಂಬ ಕಿರಿಕಿರಿ ಆಗಿಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಗೊಂದಲ ಮಾಡ್ಕೊಳ್ತೀರಾ, ತಪ್ಪು ನಿರ್ಣಯ ತೆಗೆದುಕೊಂಡ್ಬಿಡೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಗಮನಿಸಿ. ಓಂ ಶಿಪಿ ವಿಷ್ಟಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ, ಸೋಮ ಪ್ರದೋಷ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.